Good morning everyone. Today we are in the 21st session of Quantitative Technique 1, which is prescribed for BCom 3rd semester affiliated to Vijayanagara Sri Krishna Devara University, Ballari. Okay, in earlier session we were discussed about one dimensional bar diagram, under that percentage and multiple bar diagram problems. In earlier session ಅಂದರೆ ಇಂದಿನ ಸೆಷನ್ನಲ್ಲಿ ನಾವು ಒನ್ ಡೈಮೆನ್ಷನಲ್ ಬಾರ್ ಡಯಾಗ್ರಾಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದರ ಜೊತೆಯಲ್ಲಿ ಪರ್ಸೆಂಟೇಜ್ ಆ್ಯಂಡ್ ಮಲ್ಟಿಪಲ್ ಬಾರ್ ಡಯಾಗ್ರಾಮ್. ಒನ್ ಡೈಮೆನ್ಷನಲ್ ಬಾರ್ ಡಯಾಗ್ರಾಮ್ ಅಂದಾಗ ಸ್ಟ್ಯಾಟಿಸ್ಟಿಕಲ್ ಡಾಟಾ ವಿಚ್ ಈಸ್ ರೆಪ್ರೆಸೆಂಟೆಡ್ with rectangular bars is considered as the one dimensional bar data. ಅಂದರೆ ಒನ್ ಡೈಮೆನ್ಷನಲ್ ಬಾರ್ ಡಾಟಾ ಅಂದಾಗ ರೆಕ್ಟ್ಯಾಂಗುಲರ್ ಬಾರ್ಸ್ನಿಂದ ನಾವು ಕೊಟ್ಟಿರುವಂಥ ಒಂದು ಸ್ಟ್ಯಾಟಿಸ್ಟಿಕಲ್ ಡಾಟಾನ ನಾವು ರೆಪ್ರೆಸೆಂಟ್ ಮಾಡಿದರೆ ಅಂತಹ ಒಂದು ಡಯಾಗ್ರಾಮಿಗೆ ನಾವು ಒನ್ ಡೈಮೆನ್ಷನಲ್ ಬಾರ್ ಡಯಾಗ್ರಾಮ್ ಅಂತ ಹೇಳ್ತೀವಿ. ಅದೇ ರೀತಿ ಪರ್ಸೆಂಟೇಜ್ ಆ್ಯಂಡ್ ಮಲ್ಟಿಪಲ್ ಬಾರ್ ಡಯಾಗ್ರಾಮ್. ಇಲ್ಲಿ ಮಲ್ಟಿಪಲ್ ಬಾರ್ ಡಯಾಗ್ರಾಮ್ ಅಂದಾಗ 2 or more bars placed together to represent 2 or more characteristics of given variable is considered as the multiple bar diagram. Multiple bar diagram ಅಂದಾಗ ಏನಾಗಿರುತ್ತೆ ಹೇಳ್ರಿ, more than the data which is represented with more than one bar ಅಂದ್ರೆ ಒಂದಕ್ಕಿಂತ ಹೆಚ್ಚಿನ 2 or more bars placed together ಅಂದ್ರೆ ಒಂದು ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ಬಾರ್ಸ್ನಿಂದ ನಾವು ರೆಪ್ರೆಸೆಂಟ್ ಮಾಡಿದರೆ, ಗಿವೆನ್ ವೇರಿಯಬಲ್ ಡಾಟಾನ ನಾವು ರೆಪ್ರೆಸೆಂಟ್ ಮಾಡಿದರೆ ಅಂಥ ಒಂದು ಡಯಾಗ್ರಾಮಿಗೆ ನಾವು ಮಲ್ಟಿಪಲ್ ಬಾರ್ ಡಯಾಗ್ರಾಮ್ ಅಂತ ನೋಡ್ತೀವಿ. ನಾವು ಹಿಂದಿನ ಸೆಷನ್ನಲ್ಲಿ ನೋಡಿದ್ವಿ, ಹೈಟ್ ಆ್ಯಂಡ್ ವೆಯ್ಟ್ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಒಂದು ಪರ್ಟಿಕ್ಯುಲರ್ ಪರ್ಸನ್ ಅಥವಾ ಒಂದು ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ನ 2 ಸಬ್ಜೆಕ್ಟ್ಸ್ನ ಮಾರ್ಕ್ಸ್ನ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೀವಿ, ಮಾರ್ಕ್ಸ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತೇಳಿ ಈ ರೀತಿ ನಾವೇನು ಮಾಡಿರ್ತೀವಿ, ಡಾಟಾನ ನಾವು ರೆಪ್ರೆಸೆಂಟ್ ಮಾಡಿರ್ತೀವಿ. ಅದನ್ನು ನಾವೇನಂತ ಟ್ರೀಟ್ ಮಾಡ್ತಾ ಇದೀವಿ ರೀ, ಮಲ್ಟಿಪಲ್ ಬಾರ್ ಡಯಾಗ್ರಾಮ್ ಅಂತ ಹೇಳ್ತೀವಿ. ಅದೇ ರೀತಿ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್. ಇಫ್ ದಿ ಗಿವೆನ್ ಡಾಟಾ ಈಸ್ ರೆಪ್ರೆಸೆಂಟೆಡ್ ಇನ್ ಪರ್ಸೆಂಟೇಜ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ percentage in different diagrams or in different bars is considered as the percentage bar diagram. ಅಂದರೆ ನಾವು ಕೊಟ್ಟಿರುವಂಥ ಒಂದು ಡಾಟಾನ ಪರ್ಸೆಂಟೇಜ್ನ ಮುಖಾಂತರ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದರೆ ಅಂತಹ ಒಂದು ಡಯಾಗ್ರಾಮ್ಸ್ಗೆ ನಾವು ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಇರುವಂಥ ಒಂದೆರಡು ಪ್ರಾಬ್ಲಮ್ಸ್ನೂ ಸಹಿತ ನಾವು ಹಿಂದಿನ ಸೆಷನ್ನಲ್ಲಿ ನಾವು ಕವರ್ ಮಾಡಿದ್ವಿ. ಒಂದು ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ ಮೇಲೆ ನೋಡಿದ್ವಿ, ಅದೇ ರೀತಿ ಮಲ್ಟಿಪಲ್ ಬಾರ್ ಡಯಾಗ್ರಾಮ್ನಲ್ಲಿ. In the learning objectives of this particular chapter, after studying this unit, the students able to know how to present data graphically using histogram, frequency polygon and frequency curve and pie chart and working out cumulative frequency. Andre after completion of this particular unit, the students able to know how to present the data graphically using different techniques like histogram, frequency polygon and frequency curve, pie chart and working out cumulative frequency. ಇವೆಲ್ಲ ಆಸ್ಪೆಕ್ಟ್ಸ್ನ ಬಳಕೆ ಮಾಡಿಕೊಂಡು ಯಾವ ರೀತಿ ನಾವು ಡಾಟಾನ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದನ್ನು ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನ ನಾವು ಅಬ್ಜೆಕ್ಟಿವ್ಸ್ ಅಂತ ನಾವು ಟ್ರೀಟ್ ಮಾಡಿರ್ತೀವಿ. ಇನ್ ಆರ್ಡರ್ ಟು ಐಡೆಂಟಿಫೈ, ಇನ್ ಆರ್ಡರ್ ಟು ನೋ ದಿ how to present data graphically using histogram, frequency polygon and frequency curve and pie chart and working out cumulative frequency. ಅಂದರೆ ಹಿಸ್ಟೋಗ್ರಾಮ್ನಿಂದ ಯಾವ ರೀತಿ ಡಾಟಾನ ರೆಪ್ರೆಸೆಂಟ್ ಮಾಡ್ಬೋದು, ಫ್ರೀಕ್ವೆನ್ಸಿ ಪಾಲಿಗಾನ್ನಿಂದ ಯಾವ ರೀತಿ ನಾವು ಡಾಟಾನ ರೆಪ್ರೆಸೆಂಟ್ ಮಾಡ್ಬೋದು, ಫ್ರೀಕ್ವೆನ್ಸಿ ಕರ್ವ್ನಿಂದ ಮತ್ತು ಪೈ ಚಾರ್ಟ್ನಿಂದ ಯಾವ ರೀತಿ ಡಾಟಾನ ರೆಪ್ರೆಸೆಂಟ್ ಮಾಡ್ಬೋದು ಮತ್ತು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನ ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಆ್ಯಂಡ್ ಲರ್ನಿಂಗ್ ಔಟ್ಕಮ್ಸ್, ವಿ ಶುಡ್ ನೋ ವಾಟ್ ಆರ್ ದಿ ಲರ್ನಿಂಗ್ ಔಟ್ಕಮ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನ ಔಟ್ಕಮ್ಸ್ ಏನಿದಾವೆ, ಲರ್ನಿಂಗ್ ಔಟ್ಕಮ್ಸ್ ಏನಿದಾವೆ, ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಅನಲೈಸ್ ಆ್ಯಂಡ್ ಇಂಟರ್ಪ್ರಿಟ್ within the context they are written in diagram, present data graphically using histogram, frequency polygon, frequency curve and pie charts. ಅಂದರೆ ಇಲ್ಲೇನಾಗಿರುತ್ತೆ, ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಅನಲೈಸ್ ಆ್ಯಂಡ್ ಇಂಟರ್ಪ್ರಿಟ್ ವಿತಿನ್ ದಿ ಕಾಂಟೆಕ್ಸ್ಟ್ ದೇ ಆರ್ ರಿಟನ್ ಇನ್ ದಿ ಡಯಾಗ್ರಾಮ್. ಅಂದರೆ ಡಯಾಗ್ರಾಮ್ನಲ್ಲಿರುವಂಥ ಒಂದು ಡಾಟಾನ ಯಾವ ರೀತಿ ಅನಲೈಸ್ ಮಾಡ್ಬೋದು ಮತ್ತು ಇಂಟರ್ಪ್ರಿಟ್ ಮಾಡ್ಬೋದು ಅನ್ನೋದನ್ನು ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನ ಔಟ್ಕಮ್ ಅಂತ ಟ್ರೀಟ್ ಮಾಡ್ಬೋದು. ಬೈ ಯೂಸಿಂಗ್ ಹಿಸ್ಟೋಗ್ರಾಮ್, ಫ್ರೀಕ್ವೆನ್ಸಿ ಪಾಲಿಗಾನ್, ಫ್ರೀಕ್ವೆನ್ಸಿ ಕರ್ವ್ ಆ್ಯಂಡ್ ಪೈ ಚಾರ್ಟ್ಸ್ ಇವನ್ನೆಲ್ಲ ಬಳಕೆ ಮಾಡಿಕೊಂಡು ನಾವು ಡಾಟಾ, ನಾವು ಒಂದು ಗ್ರಾಫ್ಗಳನ್ನು ನಾವು ಡ್ರಾ ಮಾಡಿರ್ತೀವಿ ಅಥವಾ ಒಂದು
ರೆಪ್ರೆಸೆಂಟ್ ಮಾಡಿರ್ತೀವಿ, ಡೇಟಾನ ರೆಪ್ರೆಸೆಂಟ್ ಮಾಡಿರ್ತೀವಿ. ಆ ರೆಪ್ರೆಸೆಂಟ್ ಮಾಡಿರುವಂಥ ಒಂದು ಡೇಟಾನ ಅನಲೈಸ್ ಯಾವ ರೀತಿ ಮಾಡ್ಬೋದು, ಇಂಟರ್ಪ್ರಿಟ್ ಯಾವ ರೀತಿ ಮಾಡಬೇಕು ಅನ್ನೋದು ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನಿಂದ ನಾವು ಕಲಿಬೋದು. ದಟ್ಸ್ ವೈ ದೀಸ್ ಆರ್ ದಿ ಲರ್ನಿಂಗ್ ಔಟ್ಕಮ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನ ಲರ್ನಿಂಗ್ ಔಟ್ಕಮ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಸೆಷನ್ 21 ವಿಚ್ ಕನ್ಸಿಸ್ಟ್ ಆಫ್ 2-dimensional bar diagrams, under that squares, pie diagram and rectangular bar diagram. ಮತ್ತು ಒಂದು ಪ್ರಾಬ್ಲಮ್ನು ಸಹಿತ ಈ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ನ ಮೇಲೆ ನಾವು ಕವರ್ ಮಾಡಿರ್ತೀವಿ. ದಟ್ 2-dimensional bar diagrams, squares, pie diagram and rectangular bar diagram and problems. The 2-dimensional bar diagram, the term itself indicate 2-dimensional bar diagram. The 2-dimensional bar diagram which consists of 2 dimensions of given data, that squares. The method of drawing a square diagram is very simple. One has to take the square root of the values of various items that are to be shown in the diagram and then select a suitable scale to draw the squares. The method of drawing this particular square diagram is very simple. One has to take the square root of the values of various items that are to be shown in the diagram. ಅಂದರೆ ಕೊಟ್ಟಿರೋ ಪ್ರಾಬ್ಲಮ್ನಲ್ಲಿ ಕೊಟ್ಟಿರುವಂಥ ಒಂದು ವ್ಯಾಲ್ಯೂಸ್ನ ಸ್ಕ್ವೇರ್ ರೂಟ್ನ ನಾವು ಕನ್ಸಿಡರ್ ಮಾಡಿರ್ತೀವಿ. ಅದನ್ನು ಬಳಕೆ ಮಾಡ್ಕೊಂಡು ಏನು ಮಾಡ್ತೀವಿ, ಒಂದು ಸೂಟಬಲ್ ಸ್ಕೇಲ್ನ ಐಡೆಂಟಿಫೈ ಮಾಡಿ ನಾವು ಸ್ಕ್ವೇರ್ಸ್ನ ನಾವು ಡ್ರಾ ಮಾಡಿರ್ತೀವಿ. ದ ಸೂಟಬಲ್ ಮೆಥಡ್ ಆರ್ ದಿಸ್ ವಿ ನೀಡ್ ಟು ಐಡೆಂಟಿಫೈ ದಿ ಸೂಟಬಲ್ ಸ್ಕೇಲ್ ಟು ಡ್ರಾ ದಿ ಸ್ಕ್ವೇರ್ಸ್. ಅಲ್ಲಿ ನಾವು ಒಂದು ಪರ್ಟಿಕ್ಯುಲರ್ ಸ್ಕೇಲ್ನ ನಾವು ಐಡೆಂಟಿಫೈ ಮಾಡಬೇಕಾಗಿರುತ್ತೆ. ವಿ ನೀಡ್ ಟು ಐಡೆಂಟಿಫೈ ದಿ ಪರ್ಟಿಕ್ಯುಲರ್ ಸ್ಕೇಲ್ ಫಾರ್ ಡ್ರಾಯಿಂಗ್ ದಿ ಸ್ಕ್ವೇರ್ಸ್ನ ನಾವು ಡ್ರಾ ಮಾಡೋದಕ್ಕೆ ಒಂದು ಪರ್ಟಿಕ್ಯುಲರ್ ಒಂದು ಸ್ಕೇಲ್ನಿಂದ ಬಳಕೆ ಮಾಡಿ ನಾವೇನು ಮಾಡಿರ್ತೀವಿ, 2-dimensional ಸ್ಕ್ವೇರ್ಸ್ನ ನಾವು ಡ್ರಾ ಮಾಡ್ತೀವಿ. This is the question 1. Construct a suitable bar diagram from the below following information. ಅಂದರೆ ಕೊಟ್ಟಿರುವಂಥ ಒಂದು ಡಾಟಾನಿಂದ ಒಂದು ಸೂಟಬಲ್ ಬಾರ್ ಡಯಾಗ್ರಾಮ್. ಅಂದರೆ ನಾವು ಇಲ್ಲಿ ಸ್ಕ್ವೇರ್ಸ್ನ ನೋಡ್ತಾ ಇದ್ದೀವಿ, ಸ್ಕ್ವೇರ್ಸ್ನ ನಾವು ಡ್ರಾ ಮಾಡಬೇಕಾಗಿರುತ್ತೆ. ಇಯರ್ 1, ಇಯರ್ 2, ಇಯರ್ 1 ಸೇಲ್ಸ್ 100, ಇಯರ್ 2 ಸೇಲ್ಸ್ 200, ಇಯರ್ 3 ಸೇಲ್ಸ್ 300, ಇಯರ್ 4 ಸೇಲ್ಸ್ 400, ಇಯರ್ 5 ಸೇಲ್ಸ್ 500, ಇಯರ್ 6 sales 600, year 7 sales 700. Okay, here the solution for this particular problem is ಇಲ್ಲಿ ನಾವೇನೋ ಒಂದು suitable scale ನಾವು ಐಡೆಂಟಿಫೈ ಮಾಡಿದ್ದೀವಿ. ದಟ್ ಈಸ್ 1 2 ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಎಕ್ಸ್ ಆಕ್ಸಿಸ್ನಿಂದ ಓ ಆಕ್ಸಿಸ್ ಮತ್ತು ಓ ಎಕ್ಸ್ ಆಕ್ಸಿಸ್ನ OY ಮತ್ತು OX ಆಕ್ಸಿಸ್ನಿಂದ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. OX ಆಕ್ಸಿಸ್ನಲ್ಲಿ ನಾವು 1 2 3 4 5 6 ಇಯರ್ಸ್ನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. OY ಆಕ್ಸಿಸ್ನಲ್ಲಿ ನಾವೇನು ಮಾಡ್ತಾ ಇದ್ದೀವಿ ರೀ, ಸೇಲ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. 5 10 15 20 25 30 ಈ ರೀತಿ ನಾವು ಒಂದು ಸ್ಕೇಲ್ನ ರೆಪ್ರೆಸೆಂಟ್ ಮಾಡಿ ಆ ಸ್ಕೇಲ್ನ ಮುಖಾಂತರ ನಾವೇನು ಮಾಡಿದ್ದೀವಿ, ಇಲ್ಲಿ ನಾವು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್, ಸಿಕ್ಸ್ತ್ ಇಯರ್, ಸೆವೆಂತ್ ಇಯರ್ ಈ ರೀತಿ ನಾವೇನು ಮಾಡ್ತಾ ಇದ್ದೀವಿ, ಸ್ಕ್ವೇರ್ಸ್ನಲ್ಲಿರುವಂಥ ಒಂದು ಡಾಟಾನ ರೆಪ್ರೆಸೆಂಟ್ ಮಾಡ್ತಾ ಸ್ಕ್ವೇರ್ ಡಯಾಗ್ರಾಮ್ನ ನಾವು ಡ್ರಾ ಮಾಡ್ತಾ ಇದ್ದೀವಿ. And next, rectangular bar diagram. It is a 2-dimensional bar diagram because length and width of the bar is considered for the purpose of representing the data. A comparative study can be best conducted by means of rectangles side by side. It is 2-dimensional bar diagram. Now rectangular bar diagram ಏನಂತ ಟ್ರೀಟ್ ಮಾಡ್ತಾ ಇದ್ದೀವಿ, it is a 2-dimensional bar diagram because the length and width of the bar is considered for the purpose of representing the data. ಇಲ್ಲಿ ಲೆಂತ್ ಮತ್ತು ವಿಡ್ತ್ನ ಕನ್ಸಿಡರ್ ಮಾಡಿರ್ತೀವಿ ಫಾರ್ ದಿ ಪರ್ಪಸ್ ಆಫ್ ರೆಪ್ರೆಸೆಂಟಿಂಗ್ ಡಾಟಾನ ರೆಪ್ರೆಸೆಂಟ್ ಮಾಡೋದಕ್ಕೆ ಲೆಂತ್ ಮತ್ತು ವಿಡ್ತ್ನ ನಾವೇನು ಮಾಡ್ತಾ ಇದ್ದೀವಿ, ಕನ್ಸಿಡರ್ ಮಾಡಿರ್ತೀವಿ. ಅಗೇನ್ ಎ ಕಂಪ್ಯಾರಿಟಿವ್ ಸ್ಟಡಿ ಕ್ಯಾನ್ ಬಿ ಕಂಡಕ್ಟೆಡ್ ಬೈ ಮೀನ್ಸ್ ಆಫ್ ರೆಕ್ಟ್ಯಾಂಗಲ್ಸ್ ಸೈಡ್ ಬೈ ಸೈಡ್ನ ನಾವೇನ್ರಿ ಒಂದು ರೆಕ್ಟ್ಯಾಂಗಲ್ಸ್ನಿಂದ ನಾವೊಂದು ಕಂಪ್ಯಾರಿಟಿವ್ ಸ್ಟಡಿನೂ ಸಹಿತ ಮಾಡ್ಬೋದು ವಿತ್ ದಿ ಹೆಲ್ಪ್ ಆಫ್ ರೆಕ್ಟ್ಯಾಂಗಲ್ ಬಿಕಾಸ್ ದ ರೆಕ್ಟ್ಯಾಂಗಲ್ ವಿಚ್ ಈಸ್ ಸೂಟಬಲ್ ಫಾರ್ ಕಂಪ್ಯಾರಿಟಿವ್ ಸ್ಟಡಿ ಆಫ್ ವೇರಿಯಬಲ್ಸ್. ಹುಟ್ಟಿರುವಂಥ ಒಂದು ವೇರಿಯಬಲ್ಸ್ನ ಒಂದು ಕಂಪ್ಯಾರಿಟಿವ್ ಸ್ಟಡಿ ಮಾಡುವಂಥ ಒಂದು ಉದ್ದೇಶಕ್ಕಾಗಿ ನಮಗೆ ಯಾವುದು ಯೂಸ್ಫುಲ್ ಆಗಿರುತ್ತಂದರೆ ರೆಕ್ಟ್ಯಾಂಗುಲರ್ ಬಾರ್ ಡಯಾಗ್ರಾಮ್ ಅನ್ನೋದು ಯೂಸ್ಫುಲ್ ಆಗಿರುತ್ತೆ. ಅಗೇನ್ ಹಿಯರ್ ದಿ ಕ್ವೆಶ್ಚನ್ ನಂಬರ್ 2. ಟೋಟಲ್ ಎಕ್ಸ್ಪೆಂಡಿಚರ್ incurred on various heads of 2 schools in an year are given below. Draw a suitable bar diagram.
ಇಲ್ಲಿ 3 ಕಾಲಮ್ಸ್ನಲ್ಲಿ ನಮಗೆ ಡಾಟಾನ ಒಂದು ವೇರಿಯೇಬಲ್ಸ್ನ ಕೊಟ್ಟಿದ್ದಾನೆ. ಒಂದು ಎಕ್ಸ್ಪೆಂಡಿಚರ್ ಹೆಡ್ ಇದೆ, ಅಮೌಂಟ್ನ 2 ಕಾಲಮ್ಸ್ ಆಗಿ ಡಿವೈಡ್ ಮಾಡ್ತಾ ಇದ್ದಾನೆ, ಸ್ಕೂಲ್ 1 ಆ್ಯಂಡ್ ಸ್ಕೂಲ್ 2. ಅಂದರೆ ಎಕ್ಸ್ಪೆಂಡಿಚರ್ ಹೆಡ್ ಸ್ಕೂಲ್ 1 ಸ್ಕೂಲ್ 2. ಎಕ್ಸ್ಪೆಂಡಿಚರ್ ಹೆಡ್ನಲ್ಲಿ ಕನ್ಸ್ಟ್ರಕ್ಷನ್ ಬಾರ್ ರಿಪೇರ್ಸ್, ಎಕ್ಸ್ಪೆಂಡಿಚರಲ್ಲಿ ಅಮೌಂಟ್ ಇನ್ ಲ್ಯಾಕ್ಸ್ ಅಂತ ಹೇಳ್ತೀವಿ. ಸ್ಕೂಲ್ 1 80 ಲ್ಯಾಕ್ಸ್ನ ಸ್ಪೆಂಡ್ ಮಾಡಿದ್ದಾರೆ, ಸ್ಕೂಲ್ 2 90 ಲ್ಯಾಕ್ಸ್ನ ಸ್ಪೆಂಡ್ ಮಾಡಿದ್ದಾರೆ. ಕಂಪ್ಯೂಟರ್ಸ್ 35 ಲ್ಯಾಕ್ಸ್ನ, ಅಗೇನ್ ಸ್ಕೂಲ್ 2 50 lakhs, laboratory school 1 30 lakhs, school 2 25 lakhs, watering plants 45 lakhs 40 lakhs, library books 40 lakhs 30 lakhs, total 230 lakhs and 235 lakhs. ಇಷ್ಟು ಡಾಟಾನ ಒಂದು ಪ್ರೊವೈಡ್ ಮಾಡಿದ್ದಾರೆ. ಈ ಒಂದು ಡಾಟಾನ ಪ್ರಕಾರ ನಾವೇನು ಡ್ರಾ ಮಾಡ್ಬೇಕ್ರಿ, ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಬಾರ್ ಡಯಾಗ್ರಾಮ್ನ ನಾವು ಡ್ರಾ ಮಾಡ್ತೀವಿ. Okay, this is the solution for rectangular bar diagram. Solution: the component bar diagram is represented in following: expenditure head school 1 amount in lakhs, school 1 school 2 amount spent, cumulative amount spent, cumulative amount spent. ಈ ರೀತಿ ನಾವೇನ್ರಿ ಟೋಟಲ್ 5 ಕಾಲಮ್ಸ್ ನಿಂದ ನಾವು ಒಂದು ಟೇಬಲ್ ನ ಡ್ರಾ ಮಾಡ್ತೀವಿ. ಫಸ್ಟ್ ಕಾಲಮ್ ಇಸ್ expenditure and the next column amount of school 1 and school 2. ಸ್ಕೂಲ್ 1 ನಲ್ಲಿ ಅಮೌಂಟ್ ಸ್ಪೆಂಟ್ ಅಂತ ಒಂದು ಕಾಲಮ್ನ ಡ್ರಾ ಮಾಡಿದ್ದೀವಿ, ಕ್ಯುಮುಲೇಟಿವ್ ಅಮೌಂಟ್ ಸ್ಪೆಂಟ್ ಅಂತ ಒಂದು ಕಾಲಮ್ನ ಡ್ರಾ ಮಾಡಿದ್ದೀವಿ. ಸ್ಕೂಲ್ 2 ನಲ್ಲಿ ಅಮೌಂಟ್ ಸ್ಪೆಂಟ್ ಅಂತ ಒಂದು ಡ್ರಾ ಮಾಡ್ತಾ ಇದ್ದೀವಿ, ಕ್ಯುಮುಲೇಟಿವ್ ಅಮೌಂಟ್ ಸ್ಪೆಂಟ್. ಇಲ್ಲಿ ಕನ್ಸ್ಟ್ರಕ್ಷನ್ ನಿಗೆ 80 ಇದೆ, ದ ಕ್ಯುಮುಲೇಟಿವ್ ಅಮೌಂಟ್ ಈಸ್ 80. ಅಗೇನ್ ಫಾರ್ ಕಂಪ್ಯೂಟರ್ಸ್ 35, ದ ಕ್ಯುಮುಲೇಟಿವ್ ಅಮೌಂಟ್ ಈಸ್ 35 ಪ್ಲಸ್ 80. ಕ್ಯುಮುಲೇಟಿವ್ ಅಮೌಂಟ್ 80 ಪ್ಲಸ್ 35 115. ಅದೇ ರೀತಿ ಲ್ಯಾಬ್ರೇಟರಿ ಅಮೌಂಟ್ ಸ್ಪೆಂಟ್ 30 ಇದೆ, ಅಗೇನ್ ಕ್ಯುಮುಲೇಟಿವ್ ಅಮೌಂಟ್ 115 ಪ್ಲಸ್ 30 145. ಅದೇ ರೀತಿ ವಾಟರಿಂಗ್ ಪ್ಲಾಂಟ್ 45 ಪ್ಲಸ್ 145 190. ಲೈಬ್ರರಿ ಬುಕ್ಸ್ 40 ಪ್ಲಸ್ 190 230 is the total cumulative amount spent by the particular school 1 ಸ್ಪೆಂಡ್ ಮಾಡಿರುವಂಥ ಅಮೌಂಟ್ನ. ಅದೇ ರೀತಿ ಸೆಕೆಂಡ್ ಸ್ಕೂಲ್ನ ಕ್ಯುಮುಲೇಟಿವ್ ಅಮೌಂಟ್ನ ನಾವು ಫೈಂಡ್ ಔಟ್ ಮಾಡಬೇಕು. ಅಮೌಂಟ್ ಸ್ಪೆಂಟ್ ಒಂದು ಕಾಲಮ್, ಕ್ಯುಮುಲೇಟಿವ್ ಅಮೌಂಟ್. ಕನ್ಸ್ಟ್ರಕ್ಷನ್ ಬಾರ್ ರಿಪೇರ್ಸ್ ಅಮೌಂಟ್ ಸ್ಪೆಂಟ್ 90, ದ ಕ್ಯುಮುಲೇಟಿವ್ ಅಮೌಂಟ್ ಈಸ್ ಆಲ್ಸೋ 90. ಕಂಪ್ಯೂಟರ್ಸ್ 50 is the amount spent, therefore cumulative amount is 90 plus 40 140, sorry 90 plus 50 140. In similarly laboratory amount spent 25 plus cumulative amount 140 plus 25 is equal to 165. And watering plants 40, cumulative amount 165 plus 40 205. And library books 30 plus cumulative amount 205 235. Okay, this is the calculation for computation of cumulative amount spent. And in order to draw the diagram we need to find the cumulative amount spent by each school. ಅಂದ್ರೆ ಪ್ರತಿಯೊಂದು ಸ್ಕೂಲು ಕ್ಯುಮುಲೇಟಿವ್ ಅಮೌಂಟ್ನ ಏನು ಸ್ಪೆಂಡ್ ಮಾಡಿದಾರೆ ಅನ್ನೋದನ್ನು ಫಸ್ಟ್ ನಾವು ಫೈಂಡ್ ಔಟ್ ಮಾಡಿರ್ತೀವಿ. ಓಕೆ, ದಿಸ್ ಇಸ್ ದಿ ಡಯಾಗ್ರಾಮ್. ಎರಡು ರೆಕ್ಟ್ಯಾಂಗಲ್ಸ್ನಿಂದ ನಾವೇನು ಮಾಡಿದ್ದೀವಿ, ಡಯಾಗ್ರಾಮ್ನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಓಕೆ, ದಿಸ್ ಪಾರ್ಟ್ ರೆಪ್ರೆಸೆಂಟ್ ಕನ್ಸ್ಟ್ರಕ್ಷನ್ ಆ್ಯಂಡ್ ದಿಸ್ ಒನ್ expenditure incurred for computers, this is for laboratory, this is for watering plants and library books. Again this part represent construction, computers, laboratory, watering plants and library books. ಅಂದ್ರೆ ಡಿಫ್ರೆಂಟ್ ಕಲರ್ಸ್ನಿಂದ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇಲ್ಲಿ y axis ನ ನಾವು ಡ್ರಾ ಮಾಡಿದ್ದೀವಿ. y axisನಲ್ಲಿ ಸ್ಕೂಲ್ 1 ಸ್ಕೂಲ್ 2ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. y axisನಲ್ಲಿ ನಾವು ಎಕ್ಸ್ಪೆಂಡಿಚರ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸ್ಕೇಲಿಂಗ್ 1 ಯೂನಿಟ್ ಈಕ್ವಲ್ ಟು 50 lakhs. 1 ಯೂನಿಟ್ನ ನಾವೇನು ಮಾಡಿದ್ದೀವಿ 50 lakhs ಅಂತ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. 50 lakhs 1 ಯೂನಿಟ್, 100 2 ಯೂನಿಟ್ 153, ಅಗೇನ್ 200 4 255. ಈ ರೀತಿ ನಮಗೆ ಮ್ಯಾಕ್ಸಿಮಮ್ ಆಗಿ ನಾವೇನಂದರೆ 250ನ ನಾವು ಕನ್ಸಿಡರ್ ಮಾಡಿದ್ವಿ. ವಿತ್ ಇಲ್ಲಿ 5 ವೇರಿಯೇಬಲ್ಸ್ನ ನಾವು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಸ್ಕೂಲ್ 1ನ ಕ್ಯುಮುಲೇಟಿವ್ ವ್ಯಾಲ್ಯೂನ ನಾವು ಫಸ್ಟ್ ನೋಡ್ತೀವಿ. ಸ್ಕೂಲ್ 1ನ ಕ್ಯುಮುಲೇಟಿವ್ ವ್ಯಾಲ್ಯೂ 80 ಇದೆ, ಅದನ್ನು ನಾವು 80ನಿಂದ ನಾವು 80ಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ವಿತ್ ಒಂದು ಶೇಡೆಡ್ ಕಲರ್ನಿಂದ ನಾವು ಅದನ್ನು ರೆಪ್ರೆಸೆಂಟ್ ಮಾಡಿದ್ದೀವಿ. ಅದೇ ರೀತಿ ಸೆಕೆಂಡ್ ಎಲಿಮೆಂಟ್ ಈಸ್ ಕಂಪ್ಯೂಟರ್ಸ್ನ ಕ್ಯುಮುಲೇಟಿವ್ ವ್ಯಾಲ್ಯೂ 115 ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್
ಲ್ಯಾಬ್ರೇಟರಿ 145ಗೆ ರೆಪ್ರೆಸೆಂಟ್ ಮಾಡಿದ್ವಿ ವಿತ್ ಯೆಲ್ಲೋ ಕಲರ್, ಆ್ಯಂಡ್ 190 ವಾಟರಿಂಗ್ ಪ್ಲಾಂಟ್ಸ್ ಗ್ರೀನಿಂದ ನಾವು ರೆಪ್ರೆಸೆಂಟ್ ಮಾಡಿದ್ದೀವಿ. ಅಗೇನ್ 230 ಲೈಬ್ರರಿ ಬುಕ್ಸ್ನ ನಾವು ರೆಪ್ರೆಸೆಂಟ್ ಮಾಡಿದ್ದೀವಿ. ಸಿಮಿಲರ್ಲಿ ಸ್ಕೂಲ್ 2, 90 is the cumulative amount for construction and 140 is the cumulative amount for computers, and for library 165, and for watering plants 205, and for library books 235. ಈ ರೀತಿ ನಾವು ಡಾಟಾನ ನಾವು ರೆಪ್ರೆಸೆಂಟ್ ಮಾಡಿರ್ತೀವಿ. And the pie diagram, another two-dimensional diagram is our circular pie diagram. Our circular diagram is the pie diagram. As the diagram looks like a pie, it is given this name. A circle which has 365 degrees is divided into different sectors. Angles of the sectors subtending at the center are proportional to the magnitude of frequency of the components. Okay, ನಾವು ಪೈ ಡಯಾಗ್ರಾಮ್ನ ನಾವು ಡ್ರಾ ಮಾಡಿದಾಗ 360 ಡಿಗ್ರಿನ ನಾವು ಕನ್ಸಿಡರ್ ಮಾಡಿರ್ತೀವಿ. 360 ಡಿಗ್ರಿನ ಡಿಫ್ರೆಂಟ್ ಸೆಕ್ಟರ್ಸ್ನಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಡಿಫ್ರೆಂಟ್ ಆ್ಯಂಗಲ್ಸ್ನಿಂದ ನಾವು ರೆಪ್ರೆಸೆಂಟ್ ಮಾಡಿರ್ತೀವಿ. ಆ ಒಂದು ರೆಪ್ರೆಸೆಂಟ್ ಅದಕ್ಕೆ ಒಂದು ಫಾರ್ಮುಲಾನ ನಾವು ಒಂದು ಅಪ್ಲೈ ಮಾಡಿರ್ತೀವಿ. ದಟ್ ಈಸ್ degree of component is equal to component value divided by total value into 360. This is the formula for computing different degree of components. Degree of components na ನಾವು 360 ಡಿಗ್ರಿನಿಂದ ಟೋಟಲ್ನ ಸರ್ಕಲ್ನ 360ನಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಡಿಗ್ರಿ ಆಫ್ ಕಾಂಪೊನೆಂಟ್ನ ಫೈಂಡ್ ಔಟ್ ಮಾಡಬೇಕಂದಾಗ ಕಾಂಪೊನೆಂಟ್ ವ್ಯಾಲ್ಯೂ ಡಿವೈಡೆಡ್ ಬೈ ಟೋಟಲ್ ವ್ಯಾಲ್ಯೂ ಇಂಟು 360ನಿಂದ ನಾವು ರೆಪ್ರೆಸೆಂಟ್ ಮಾಡಿರ್ತೀವಿ. ಡ್ರಾ ಎ ಪೈ ಡಯಾಗ್ರಾಮ್ ಆಫ್ ಹೌಸ್ ಹೋಲ್ಡ್ ಎಕ್ಸ್ಪೆಂಡಿಚರ್ ಆಫ್ ಎ ಫ್ಯಾಮಿಲಿ. ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ, ಆ ಪ್ರಾಬ್ಲಮ್ನಲ್ಲಿ ಡ್ರಾ ಎ ಪೈ ಡಯಾಗ್ರಾಮ್ ಆಫ್ ಹೌಸ್ ಹೋಲ್ಡ್ ಎಕ್ಸ್ಪೆಂಡಿಚರ್ ಆಫ್ ಫ್ಯಾಮಿಲಿ. ಒಂದು ಐಟಮ್ಸ್ ಎಕ್ಸ್ಪೆಂಡಿಚರ್: ಫುಡ್ 87, ಕ್ಲಾತಿಂಗ್ 24, ರಿಕ್ರಿಯೇಷನ್ 11, ಎಜುಕೇಷನ್ 13, ರೆಂಟ್ 25, ಮಿಸ್ಲಿನಿಯಸ್ 20. ಈ ರೀತಿ ಡಾಟಾನ ಪ್ರೊವೈಡ್ ಮಾಡಿದ್ದಾನೆ. ಈ ಡಾಟಾನಿಂದ ನಾವೇನು ಮಾಡಬೇಕ್ರಿ, ಒಂದು ಪೈ ಡಯಾಗ್ರಾಮ್ನ ನಾವು ಡ್ರಾ ಮಾಡಬೇಕು. ಓಕೆ, ಒಂದು ಪರ್ಟಿಕ್ಯುಲರ್ ಫ್ಯಾಮಿಲಿನ ಎಕ್ಸ್ಪೆಂಡಿಚರ್, ಫುಡ್ಡಿಗೆ ಎಷ್ಟು ಎಕ್ಸ್ಪೆಂಡಿಚರ್ ಮಾಡ್ತಾಯಿದ್ದಾರೆ, ಸ್ಪೆಂಡ್ ಮಾಡ್ತಾಯಿದ್ದಾರೆ ಎಷ್ಟು ಅಮೌಂಟ್ನ, ಕ್ಲಾತಿಂಗ್ ಎಷ್ಟು, ರಿಕ್ರಿಯೇಷನ್ಗೆ ಎಷ್ಟಿದೆ, ಎಜುಕೇಷನ್ಗೆ ಎಷ್ಟು ಸ್ಪೆಂಡ್ ಮಾಡ್ತಿದ್ದಾರೆ, ರೆಂಟಿಂಗ್ ಎಷ್ಟು ಸ್ಪೆಂಡ್ ಮಾಡ್ತಿದ್ದಾರೆ, ಮತ್ತು ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ಗೆ ಎಷ್ಟು ಸ್ಪೆಂಡ್ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಈ ಒಂದು ಪರ್ಟಿಕ್ಯುಲರ್ ಡಯಾಗ್ರಾಮ್ನಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಇದಕ್ಕೆ ನಾವೇನು ಮಾಡಬೇಕು, ಡಿಗ್ರಿ ಆಫ್ ಕಾಂಪೊನೆಂಟ್ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೊಂದು ಫಾರ್ಮುಲಾನ ನಾವು ಹೇಳಿದ್ದೀವಿ. ಒಂದು ದಟ್ ಈಸ್ ದಿ ಕಾಂಪೊನೆಂಟ್ ವ್ಯಾಲ್ಯೂ ಡಿವೈಡೆಡ್ ಬೈ ಟೋಟಲ್ ವ್ಯಾಲ್ಯೂ ಇಂಟು 360ನಿಂದ ನಾವು ಮಲ್ಟಿಪ್ಲೈ ಮಾಡಿದರೆ ನಮಗೆ ಒಂದು ಆ್ಯಂಗಲ್, ಅದರ ಒಂದು ಡಿಗ್ರಿ ಒಂದು ಸಿಕ್ಕಿರುತ್ತೆ. ಅದರಿಂದ ನಾವು ಪೈ ಡಯಾಗ್ರಾಮ್ನ ನಾವು ಡ್ರಾ ಮಾಡಿರ್ತೀವಿ. ಈ ರೀತಿ ನಾವು ಫೈಂಡ್ ಔಟ್ ಮಾಡಬೇಕು. ಒಂದು ಐಟಮ್ ಫುಡ್ 87, ನೆಕ್ಸ್ಟ್ ಏನು ರೀ, ಕ್ಲಾದಿಂಗ್ 24, ರಿಕ್ರಿಯೇಷನ್ 11, ಎಜುಕೇಷನ್ 13, ರೆಂಟ್ 25, ಮಿಸ್ಲಿನಿಯಸ್ 20, ಟೋಟಲ್ ಈಸ್ 180. ಟೋಟಲ್ ಅನ್ನೋದು ಎಷ್ಟಿದೆ ರೀ, 180 ಇದೆ. ಇಲ್ಲಿ ನಾವು ಒಂದು ಫಾರ್ಮುಲಾನ ನಾವು ಅಪ್ಲೈ ಮಾಡಿದ್ದೀವಿ. ಏನಿದೆ ರೀ ಫಾರ್ಮುಲಾ, ಡಿಗ್ರಿ ಆಫ್ ಕಾಂಪೊನೆಂಟ್ ಈಸ್ ಈಕ್ವಲ್ ಟು ಕಾಂಪೊನೆಂಟ್ ವ್ಯಾಲ್ಯೂ ಡಿವೈಡೆಡ್ ಬೈ ಟೋಟಲ್ ವ್ಯಾಲ್ಯೂ ಇಂಟು 360. ಇಲ್ಲಿ ಕಾಂಪೊನೆಂಟ್ ವ್ಯಾಲ್ಯೂ ಬಂದುಬಿಟ್ಟು ಫುಡ್ಡಿಗೆ 87 ಇದೆ. 87 ಡಿವೈಡೆಡ್ ಬೈ 180 ಇಂಟು 360 ಈಸ್ ಈಕ್ವಲ್ ಟು 174. ಆ್ಯಂಗಲ್ ಆಫ್ ದಿ ಸರ್ಕಲ್ ಎಷ್ಟಾಗಿರುತ್ತೆ, 174. ಅಂದರೆ ಫುಡ್ನ 174 ಡಿಗ್ರೀಸ್ಗೆ ನಾವೇನು ಮಾಡಬೇಕು, ರೆಪ್ರೆಸೆಂಟ್ ಮಾಡಬೇಕು. ಅದೇ ರೀತಿ ಕ್ಲಾದಿಂಗ್ ಅನ್ನೋದು ಎಷ್ಟಿದೆ ರೀ, 24 ಇದೆ. 24 ಇಸ್ ದಿ ಕಾಂಪೊನೆಂಟ್ ವ್ಯಾಲ್ಯೂ ಡಿವೈಡೆಡ್ ಬೈ 180 ಇಂಟು 360. 360 ಮಾಡಿದಾಗ ನಮಗೆ 48 ಡಿಗ್ರಿ ಬಂದಿರುತ್ತೆ. ಅದೇ ರೀತಿ ರಿಕ್ರಿಯೇಷನ್ 11 ಡಿವೈಡೆಡ್ ಬೈ 180 ಇಂಟು 360 ಈಸ್ ಈಕ್ವಲ್ ಟು 22 ಅಂತ ನಾವು ಏನ್ರಿ ಆ ಒಂದು ಡಿಗ್ರಿನಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಫಾರ್ ಎಜುಕೇಷನ್ 13 ಈಸ್ ದಿ ಕಾಂಪೊನೆಂಟ್ ವ್ಯಾಲ್ಯೂ, 13 ಡಿವೈಡೆಡ್ ಬೈ 180 ಇಂಟು 360 26. ಅದೇ ರೀತಿ ರೆಂಟ್ ಈಸ್ ಈಕ್ವಲ್ ಟು 25 ಡಿವೈಡೆಡ್ ಬೈ 180 ಇಂಟು 360 50 ಡಿಗ್ರಿಯಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಮಿಸ್ಲೇನಿಯಸ್ 20 ಡಿವೈಡೆಡ್ ಬೈ 180 ಇಂಟು 360 40. ಇದರ ಟೋಟಲ್ ಬಂದುಬಿಟ್ಟು ಏನು ರೀ, ನಮಗೆ ಆ್ಯಂಗಲ್ ಆಫ್ ದಿ ಸರ್ಕಲ್ ಬಂದುಬಿಟ್ಟು 360 ಡಿಗ್ರಿ ಬಂದಿರುತ್ತೆ. 174 ಪ್ಲಸ್ 48 ಪ್ಲಸ್ 22 ಪ್ಲಸ್ 26 ಪ್ಲಸ್ 50 ಪ್ಲಸ್ 40 ಇಷ್ಟನ್ನು ನಾವು ಟೋಟಲ್ ಮಾಡಿದಾಗ ನಮಗೇನು ಬಂದಿರುತ್ತೆ, 360. ಅಂದರೆ ಟೋಟಲ್ ಸರ್ಕಲ್ನ ಒಂದು ಏರಿಯಾ ಬಂದುಬಿಟ್ಟು ಎಷ್ಟಿರುತ್ತೆ, 360 ಡಿಗ್ರಿ ಇರುತ್ತೆ. ಆ 360 ಡಿಗ್ರಿನಿಂದ ನಾವು ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ರೀತಿ ಹೌಸ್ ಹೋಲ್ಡ್ ಎಕ್ಸ್ಪೆಂಡಿಚರ್ ಆಫ್ ಎ ಫ್ಯಾಮಿಲಿ: ಫುಡ್ 174 ಈ ರೆಪ್ರೆಸೆಂಟ್ ಮಾಡಿದ್ದೀವಿ. ಸೆಂಟರ್ನ ಬೇಸ್ ಮಾಡಿ 174ಗೆ ರೆಪ್ರೆಸೆಂಟ್ ಮಾಡಿದ್ದೀವಿ. ಅಗೇನ್ ಫಾರ್ ಕ್ಲಾದಿಂಗ್
48 degree, for recreation 22, education 26, rent 50, again miscellaneous 40. ಈ ರೀತಿ ಒಂದು ಸರ್ಕಲ್ನ ಡ್ರಾ ಮಾಡಿ ಆ ಸರ್ಕಲ್ನಲ್ಲಿ ಒಂದು ಆ್ಯಂಗಲ್ಸ್ನ ನಾವು ರೆಪ್ರೆಸೆಂಟ್ ಮಾಡಿದ್ದೀವಿ. ಒಂದು ಫುಡ್ಡಿಗೆ 174 ಡಿಗ್ರಿ, ಕ್ಲಾತಿಂಗ್ 48 ಡಿಗ್ರಿ, recreation 22 degree, education 26 degree, rent 50 degree and miscellaneous 40 degree. ಈ ರೀತಿ ನಾವೇನು ಮಾಡಿದ್ದೀವಿ, ಒಂದು ರೆಕ್ಟ್ಯಾಂಗಲರ್ನಲ್ಲಿ ಒಂದು ಡಾಟಾನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ದಿ ಪೈ ಡಯಾಗ್ರಾಮ್ and the summary of this, as we already discussed and learned today on diagrammatic and graphical representation as below, that is two dimensional bar diagram. ಅದರಲ್ಲಿ ಸ್ಕ್ವೇರ್ಸ್ ಅನ್ನು ನೋಡಿದ್ದೀವಿ, ಪೈ ಡಯಾಗ್ರಾಮ್ ನೋಡಿದ್ದೀವಿ ಆ್ಯಂಡ್ ರೆಕ್ಟ್ಯಾಂಗ್ಯುಲರ್ ಬಾರ್ ಡಯಾಗ್ರಾಮ್ ನೋಡಿದ್ದೀವಿ. ಇದು ಪ್ರತಿಯೊಂದಕ್ಕೂ ಒಂದೊಂದು ಪ್ರಾಬ್ಲಮ್ನ, ಸ್ಕ್ವೇರ್ಸ್ ಒಂದು ಪ್ರಾಬ್ಲಮ್ ನೋಡಿದ್ದೀವಿ, ರೆಕ್ಟ್ಯಾಂಗ್ಯುಲರ್ ಬಾರ್ ಡಯಾಗ್ರಾಮ್ ಒಂದು ಪ್ರಾಬ್ಲಮ್ ನೋಡಿದ್ದೀವಿ, ಪೈ ಡಯಾಗ್ರಾಮ್ನ ಒಂದು ಪ್ರಾಬ್ಲಮ್ ನೋಡಿದ್ದೀವಿ. ಅಗೇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ರಿಲೇಟಿಂಗ್ ಟು ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. The budget of two families can be compared by option A, subdivided rectangles, option B, pie diagram, option C, both A and B, option D, histogram. And the second question is, the total angle of pie chart is A, option A 45, option B 90, option C 180, option D 360. And third question, pie diagram represents the components of a factor by option A circles, option B sectors, option C angles, option D percentages. And the fourth one is a pie diagram is represented by option A rectangles, option B circles, option C triangle, option D squares. And which of the following is a two-dimensional diagram? Option A subdivided bar diagram, option B percentage component bar chart, subdivided rectangles, multiple bar diagrams. These are the solutions for the above multiple choice question. For first question, option C, the budget of two families can be compared by option C, both A and B. option A ಮತ್ತು ಆಪ್ಷನ್ ಬಿ, ಸಬ್ಡಿವೈಡೆಡ್ ರೆಕ್ಟ್ಯಾಂಗಲ್ಸ್ ಮತ್ತು ಪೈ ಡಯಾಗ್ರಾಮ್ನಿಂದ. ಅಗೇನ್ ಫಾರ್ ದ ಸೆಕೆಂಡ್ ಕ್ವಶನ್, ದ ಆ್ಯಂಗಲ್ ಆಫ್ ದಿ ಪೈ ಚಾರ್ಟ್ ಈಸ್ 360 ಡಿಗ್ರಿ, ಆಪ್ಷನ್ ಡಿ ಅಂತ ಹೇಳ್ತೀವಿ. ಆ್ಯಂಡ್ ಫಾರ್ ಥರ್ಡ್ ಒನ್ ಬಿ, ಪೈ ಡಯಾಗ್ರಾಮ್ ಕ್ಯಾನ್ ರೆಪ್ರೆಸೆಂಟ್ ದಿ ಕಾಂಪೋನೆಂಟ್ಸ್ ಆಫ್ ದಿ ಫ್ಯಾಕ್ಟರ್ ಬೈ ಸೆಕ್ಟರ್ಸ್ ಅಂತ ಹೇಳಿರ್ತೀವಿ. ಅಗೇನ್ ಎ ಪೈ ಡಯಾಗ್ರಾಮ್ ಈಸ್ ರೆಪ್ರೆಸೆಂಟೆಡ್ ಬೈ ಎ ಆಪ್ಷನ್ ಬಿ ಸರ್ಕಲ್ಸ್ನಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ದಿ ಟೂ ಡೈಮೆನ್ಷನಲ್ ಬಾರ್ ಡಯಾಗ್ರಾಮ್ ಅಂದಾಗ ಆಪ್ಷನ್ ಸಿ, ಸಬ್ಡಿವೈಡೆಡ್ rectangles. Okay, this is relating to this particular chapter. References for this chapter: S.P. Gupta, Sultan Chand and Sons Publication, 2017 edition. S.C. Gupta, Himalaya Publishing House, Fundamental of Statistics, 2018 edition. R.S.N. Pillai and Bhagavati, S. Chand Publications, 2010. Okay, this is relating to 21st session of Quantitative Technique 1. Thank you.